ಹೆಲೋ ಎಲ್ರಿಗೂ ನಮಸ್ಕಾರ. ಇದು ಶುಕ್ರವಾರ ಮತ್ತು ಶನಿವಾರದ 2 ದಿನದ ವ್ಲಾಗ್ ಆಗಿರುತ್ತೆ. ಇದು ಶುಕ್ರವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಬೆಳಗ್ಗೆ ಎದ್ಬಿಟ್ಟು ನಾನು ನಾರ್ಮಲಾಗಿ ಹಾಲನ್ನ ಕಾಯಿಸ್ತಾ ಇರ್ತೀನಿ. ನನ್ನ ಮಗ ಎದ್ದ ತಕ್ಷಣ ಹಾಲು ಕುಡಿತಾನೆ. ಸೊ ಹಾಗಾಗಿ ರಾತ್ರಿ ಇದು ಸ್ವಲ್ಪ ರೈಸ್ ಮಿಕ್ಕಿತ್ತು, ಅದನ್ನು ಈ ಥರ ಪೇಸ್ಟನ್ನು ಮಾಡ್ಕೊತಾ ಇದ್ದೀನಿ. ಏನಾದರೂ ಬೆಳಗ್ಗೆ ಡೈಲಿ ಏನು ಬ್ರೇಕ್ಫಾಸ್ಟ್ ಮಾಡೋದು ಅನ್ನೋದೇ ಚಿಂತೆ ಆಗಿಬಿಡುತ್ತೆ. ಇಲ್ಲ ಡೈಲಿ ರೈಸ್ ಐಟಮ್ ಮಾಡಬೇಕು, ಇಲ್ಲಾಂದರೆ ಇಡ್ಲಿ ದೋಸೆ ಇದೇ ಮಾಡಬೇಕು, ತಿಂದು ಬೋರ್ ಆಗಿದೆ ಅನ್ನೋದಕ್ಕೋಸ್ಕರ ನಾನು ಗೋಧಿ ಕಡುಬನ್ನ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಹಾಗೆ ಅವಳು ಯಾವಾಗಲೂ ಕೇಳ್ತಾ ಇರ್ತಾಳೆ. ನಾನೇ ಮಾಡೋದಿಲ್ಲ, ಅಂದರೆ ವೈಟ್ ರೈಸ್ ಉಳಿದಿದ್ರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ಅದಕ್ಕೋಸ್ಕರನೇ ರೈಸ್ ಇಟ್ಟೇನು ಮಾಡೋಕ್ಕೆ ಹೋಗಲ್ಲ. ವೈಟ್ ರೈಸ್ ಯಾವಾಗಲೂ ಖಾಲಿಯಾಗಿರುತ್ತೆ. ಸೊ ನಿನ್ನೆ ರಾತ್ರಿ ಯಾಕೋ ಜಾಸ್ತಿ ಊಟ ಮಾಡಲಿಲ್ಲ ಯಾರು, ಹಾಗಾಗಿ ಸ್ವಲ್ಪ ಉಳಿದಿತ್ತು. ಅದನ್ನು ಯಾಕೆ ವೇಸ್ಟ್ ಮಾಡೋದು ಅನ್ನೋದು, ಅದಕ್ಕೋಸ್ಕರ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು. ನನ್ನ ಮಗಳಿಗೆ ಇದು ಬೆಲ್ಲ ಹಾಕಿ ಮಾಡೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಇರುತ್ತಲ್ಲ, ಸೊ ಹಾಗಾಗಿ ಮಕ್ಕಳಿಬ್ಬರು ಇಷ್ಟಪಡ್ತಾರೆ ಅಂತ ಮಾಡಿದೆ. ನನ್ನ ಮಗಳಂತೂ ಬಾಕ್ಸ್ಗೂ ತೊಗೊಂಡೋದ್ಲು, ಹಾಗೆ ಮನೆಯಲ್ಲೂ ಕೂಡ ತಿಂದೋದ್ಲು. ಈ ರೀತಿ ಸ್ವಲ್ಪ ಆಯಿಲನ್ನು ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಉಪ್ಪು ಜಾಸ್ತಿ ಹಾಕಬಾರ್ದು, ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಒಂದೆರಡು ಚಿಟಿಕೆ ಹಾಕಿದರೆ ಸಾಕು, ಯಾಕಂದರೆ ಅನ್ನದಲ್ಲಿ ಉಪ್ಪು ಇರುತ್ತಲ್ವ ಹಾಗಾಗಿ. ಹಾಗೆ ಇದನ್ನು ಚಪಾತಿ ಹಿಟ್ಟೇನ ಅದಕ್ಕೆ ಕಲಸಿದ್ದೀನಿ. ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಅಂತ ಇಡ್ತಿದ್ದೀನಿ. ಒಂದು 10ರಿಂದ 15 ನಿಮಿಷ ನೆನೆಸಿದ್ರೆ ಸಾಕು. ಆ ಹಿಟ್ಟು ನೆನೆಯೋಷ್ಟರಲ್ಲಿ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊತಾ ಇದ್ದೀನಿ. ಒಂದು 2 ಗ್ಲಾಸಷ್ಟು ನೀರನ್ನು ಹಾಕಿಬಿಟ್ಟು ನೀರನ್ನು ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಇದನ್ನು ಗೋಧಿ ಕಡುಬುಗಳನ್ನ ರೆಡಿ ಮಾಡಿಟ್ಕೊತಾ ಇದ್ದೀನಿ. ಈ ರೀತಿ ಸ್ಟೀಮರ್ ಅಥವಾ ಈ ಥರ ಜಾಲರಿ ಇರುತ್ತೆ ನೋಡಿ, ಈ ಥರದ್ರಲ್ಲಿ ನೀವು ಇಟ್ಕೋಬೋದು. ಸ್ವಲ್ಪ ಅದಕ್ಕೆ ಆಯಿಲನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಾನು ಈ ರೆಸಿಪಿಯನ್ನು ಮುಂಚೆನೇ ಮಾಡಿ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ, ತುಂಬ ಹಳೇದಾಯಿತು. ಸೊ ಹಾಗಾಗಿ ನಾನು ಈಗ ಮತ್ತೆ ಮಾಡಿ ಹಾಕ್ತಾಯಿದ್ದೀನಿ, ನೋಡದೇ ಇರೋರು ನೋಡಲಿ ಅಂತ. ಕೆಲವರಿಗೆ ಸರ್ಚ್ ಮಾಡೋದು ತುಂಬ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಹೇಗೂ ಮಾಡ್ತಾಯಿದ್ದೀನಲ್ಲ ಅಂತ ಇವತ್ತಿನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬಟ್ಲು ಶೇಪಲ್ಲಾದರೂ ಮಾಡ್ಬೋದು, ಇಲ್ಲ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಬೋದು. ಸ್ವಲ್ಪ ತೆಳ್ಳಗಿದ್ದರೆ ಚೆನ್ನಾಗಿ, ದಪ್ಪ ಇದ್ದರೆ ಒಳಗಡೆ ಅಷ್ಟೊಂದು ನೀಟಾಗಿ ಬೇಯೋದಿಲ್ಲ. ಸೊ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಕಡುಬುಗಳನ್ನ ಬಟ್ಲು ಟೈಪ್ ಮಾಡಬೇಕಾಗುತ್ತೆ. ಈಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಷ್ಟು ಬಟ್ಲುಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡುಬುಗಳನ್ನ. ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಬೇಕಾಗುತ್ತೆ. ಸೇಮ್ ಇಡ್ಲಿನ ಯಾವ ರೀತಿ ಒಂದು 10ರಿಂದ 15 ನಿಮಿಷ ತನಕ ಬೇಯಿಸ್ತೀವೋ ಅದನ್ನು ಇದೇ ಥರ ಬೇಯಿಸಬೇಕಾಗುತ್ತೆ. ಒಂದು 15 ನಿಮಿಷದಲ್ಲಿ ನಿಮಗೆ ಗೋಧಿ ಕಡುಬು ರೆಡಿ ಆಗುತ್ತೆ. ತುಂಬ ಈಸಿ ಮಾಡ್ಕೊಳ್ಳೋದು, ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಇದ್ರ ಜೊತೆ ಚಟ್ನಿ, ಕೊಬ್ಬರಿ ಚಟ್ನಿ ಏನು ಬೇಕಾದರೂ ನೀವು ಸರ್ವ್ ಮಾಡ್ಬೋದು. ಕೆಂಪು ಚಟ್ನಿ ಅಥವಾ ಕೊಬ್ಬರಿ ಚಟ್ನಿನ. ನಾನು ಇದನ್ನು ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಟ್ ಬಾಕ್ಸಿಗೆ ಹಾಕಿಟ್ಬಿಡಬೇಕು. ಬಿಸಿಯಾಗಿದ್ದಾಗ ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಸ್ಮೂತಾಗಿ. ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ನಿಮಗೆ. ಇನ್ನು ಸ್ವಲ್ಪ ಸ್ಮೂತ್ ಆಗಬೇಕು ಅಂದರೆ ರೈಸ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಅಷ್ಟೇ. ನಾನು ಇದನ್ನು ನನ್ನ ಮಗಳಿಗೆ ಲಂಚ್ ಬ್ಯಾಗ್ಗೂ ಕೂಡ ಪ್ಯಾಕ್ ಮಾಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ತುಪ್ಪನ ಕೂಡ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಾಗೆ ಸ್ನ್ಯಾಕ್ಸ್ಗೆ ಅಂತ ಒಂದೆರಡು ಜಿಲೇಬಿಯನ್ನು ಇಡ್ತಾಯಿದ್ದೀನಿ. ಜಿಲೇಬಿ ಪ್ಯಾಕ್ ಮಾಡು ಅಂತ ಹೇಳಿದ್ಲು. ಇವತ್ತು ಯಾವುದೋ ಫ್ರೂಟ್ ಇರಲಿಲ್ಲ, ಸೊ ಹಾಗಾಗಿ ಈ ಥರ ಸ್ನ್ಯಾಕ್ಸ್ನ ಇವತ್ತು ಪ್ಯಾಕ್ ಮಾಡಿದ್ದೀನಿ. ಕುಚ್ಚಲ್ಲಿ ಗುಡ್ ಬೈ ಕುಚ್ಚ. ಬಾಯಲ್ಲಿ ಕುಚ್ಚು ಬಾ, ಬಿಸಿಲಲ್ಲಿ ಎದ್ವಾ, ಬಿಸಿಲ ಕುಚ್ಚು ಬಾ. ನನ್ನ ಮಗ ಏನೋ ಆಟ ಆಡ್ತಾ ಇದ್ದ, ವಿಡಿಯೋ ಮಾಡೋದು ನೋಡಿಬಿಟ್ಟು ಎದ್ದ ಕಡೆ ಹೋಗ್ಬಿಟ್ಟ. ಬೇಡ ಅಂತಂದು ಅದಕ್ಕೆ ಕುತ್ಕೋ ಬಾ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿದೆ. ಡೈಲಿ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಕೂರಿಸ್ತೀನಿ ಅವನಿಗೆ. ಬಿಸಿಲು ಚೆನ್ನಾಗಿ ಬೀಳುತ್ತೆ ಇವಾಗ ನಮ್ಮ ಬಾಲ್ಕನಿಯಲ್ಲಿ, ಹಂಗಾಗಿ ಕೂರಿಸ್ಕೊಂಡಿದ್ದೆ. ಅಲ್ಲಿ ಆಟ ಆಡ್ತಾ ಇದ್ದ. ಕುತ್ಕೋ ಅಂದರು. ವಿಡಿಯೋ ಮಾಡೋದು ನೋಡಿಬಿಟ್ಟು ಎದ್ದು ಬಂದುಬಿಟ್ಟ, ಏನಂದರೂ ಕೂತ್ಕೊಳ್ಳಿಲ್ಲ. ಹಾಗೆ ಬ್ರೇಕ್ಫಾಸ್ಟ್ನೆಲ್ಲ ರೆಡಿ ಮಾಡಿಕೊಂಡೆ. ಮತ್ತು ನಾನು ಬಿಸಿಯಾಗಿ ತಿನ್ನಬೇಕಲ್ವ, ಸೊ ಅವರು ನನ್ನ ಹಸ್ಬೆಂಡಿಗೆ ಮತ್ತು ನನ್ನ ಮಗಳಿಗೆ ಸಪ್ರೇಟಾಗಿ ಮಾಡಿದೆ. ನನಗೂ ಕೂಡ ಸಪ್ರೇಟಾಗಿ ಮಾಡಿಕೊಂಡೆ. ನನಗೆ ನನ್ನ ಮಗನಿಗೆ ಇಬ್ಬರಿಗೂ ಸೇರಿ ಮಾಡಿಕೊಂಡೆ. ಅವನು ಯಾಕೋ ಇಷ್ಟಪಡಲಿಲ್ಲ, ಒಂದೇ ಒಂದು ತಿಂದ, ಬೇಡ ಅಂತ ಅಂದ. ಹಾಗಾಗಿ ನಾನು ಜಾಸ್ತಿ ಫೋರ್ಸ್ ಮಾಡಲಿಲ್ಲ. ನನ್ನ ಮಗಳು ಕೂಡ ಮುಂಚೆ ಚಿಕ್ಕವಳಿಂದ ತಿಂತಾ ಇರಲಿಲ್ಲ, ಇದನ್ನು ಇಷ್ಟಪಡ್ತಾ ಇರಲಿಲ್ಲ.
ಬಟ್ ಇವಾಗ ತಿಂತಾಳೆ. ಸೊ ದೊಡ್ಡವರಾದ್ಮೇಲೆ ತಿಂತಾರೆ, ಯಾಕೆ ಫೋರ್ಸ್ ಮಾಡೋದು ಅಂತ ನಾನು ಸುಮ್ಮನಾದೆ. ಸರಿ ಅವನಿಗೇನಾದರೂ ಬೇರೆದು ಮಾಡ್ಕೊಳ್ಳೋಣ ಅಂತಂದು ಬನಾನಾ ಇತ್ತು, ಹಾಗಾಗಿ ಬನಾನಾ ಪ್ಯಾನ್ ಕೇಕ್ನ ಮಾಡ್ತಾಯಿದ್ದೀನಿ. ಇದನ್ನು ಶಾರ್ಟ್ಸ್ಗೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ವ್ಯೂಸ್ ಬಂತು. ನಂಗೆ ತುಂಬ ಖುಷಿ ಆಯಿತು, ತುಂಬ ಜನ ಸಪೋರ್ಟ್ ಮಾಡಿದ್ರು ಈ ರೆಸಿಪಿಗೆ. ಸೊ ಇದನ್ನು ನಾನು ಲೆಂತಿ ವಿಡಿಯೋದಲ್ಲೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ನೋಡಲಿಲ್ದವರು ಇಲ್ಲಿ ನೋಡಲಿ ಅನ್ನೋದಕ್ಕೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ 5 ನಿಮಿಷದಲ್ಲಿ ಮಾಡ್ಬೋದು. ಚಿಕ್ಕ ಮಕ್ಳು ಏನಾದರೂ ಇದ್ದರೆ, ಏನಾದರೂ ತಿನ್ನಲ್ಲ ಅಂತ ಹೇಳಿದಾಗ ಇದಂತೂ ಬೆಸ್ಟ್ ರೆಸಿಪಿ ನನಗಂತೂ. ಇದಕ್ಕೆ ಓಟ್ಸ್ ಆದರೂ ಹಾಕ್ಬೋದು, ಅಥವಾ ಗೋಧಿ ಹಿಟ್ಟಾದರೂ ಹಾಕ್ಬೋದು, ಅಥವಾ ಮೈದಾ ಆದರೂ ಹಾಕ್ಬೋದು. ನೀವು ಯಾವುದಾದ್ರೂ ಹಾಕಿ ಮಾಡ್ಬೋದು. ಎಗ್ ಇದ್ದರೆ ಎಗ್ ಬೇಕಿದ್ರೂ ಹಾಕ್ಬೋದು, ಫ್ಲೋರ್ ಬದಲಾಗಿ. ನಾನು ಎಗ್ ಹಾಕ್ತಾಯಿಲ್ಲ, ಹಾಗೆ ವೀಟನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರೋದು, ಗೋಧಿ ಹಿಟ್ಟನ್ನ ಹಾಕಿದ್ದೀನಿ ಒಂದು ಸ್ವಲ್ಪ. ಅಂದರೆ ಫಸ್ಟು ಬನಾನನ ಸ್ಮ್ಯಾಶ್ ಮಾಡ್ಕೋಬೇಕು, ನೀಟಾಗಿ ಗಂಟಿಲ್ದಂಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಗೋಧಿ ಹಿಟ್ಟು, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಕೊಡಲಿಲ್ಲ ಅಂತಂದವರು ಸಕ್ಕರೆ ಏನಾದರೂ ಹಾಕ್ಬೋದು, ಯಾವ್ದು ಇಷ್ಟ ಅದಾದರೂ ಹಾಕ್ಬೋದು. ನಾನು ಬೆಲ್ಲನೇ ಕೊಡೋದು ನನ್ನ ಮಗನಿಗೆ, ಸೊ ಹಾಗಾಗಿ ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿಬಿಟ್ಟು ನಾನಿಲ್ಲಿ ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲಾದರೂ ಹಾಕ್ಬೋದು, ಅಥವಾ ಬೇರೆ ಅಂದರೆ ನೀರು ಬೇಕಿದ್ರೂ ಹಾಕ್ಬೋದು. ನೀರು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ, ಮಕ್ಳಿಗೆ ಕೊಡೋದಲ್ವ. ಸ್ವಲ್ಪ ಹಾಲಿದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಅನ್ನೋದಕ್ಕೋಸ್ಕರ ಹಾಲು ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಮನೆಯೆಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ನಾನು ಕೂಡ 1-2 ಪೀಸ್ ತಿಂತೀನಿ, ಅವ್ರು ಏನಾದರೂ ತಿನ್ನಲಿಲ್ಲ ಅಂತಂದರೆ ಹಾಗೆ ಬಿಟ್ಟರೆ. ಸೊ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡ್ಬೋದು. ಹಾಗೆ ಚಿಕ್ಕ ಮಕ್ಳು ಯಾರಾದರೂ 6 ಮಂತ್ ಬೇಬೀಸು ಅಥವಾ 1 ಇಯರ್ಸ್ ಮಕ್ಕಳಿದ್ರೂ ಕೂಡ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಬೆಲ್ಲ ಹಾಕೋರಿದ್ರೆ ಹಾಕ್ಬೋದು, ಇಲ್ಲ ಬಾಳೆಹಣ್ಣಲ್ಲೇ ಸ್ವೀಟ್ ಇರುತ್ತಲ್ವ, ಸೊ ಹಾಗೆ ಕೂಡ ಕೊಡ್ಬೋದು ಚಿಕ್ಕ ಮಕ್ಕಳಿಗೆಲ್ಲ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ದಿರೋ ಥರ. ತುಂಬ ನೀರು ಮಾಡ್ಕೋಬಾರ್ದು. ದೋಸೆ ಹಿಟ್ಟು ಹಾಕ್ತೀವಲ್ಲ, ಆ ಥರ ಇದ್ದರೆ ಸಾಕು. ದೋಸೆ ಹಿಟ್ಟು ಟೈಪು. ಚೆನ್ನಾಗಿ ತುಪ್ಪ ಹಾಕ್ಕೋಬೇಕು, ಯಾಕಂದರೆ ಸ್ವಲ್ಪ ಬಾಳೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಅಂಟುತ್ತೆ, ತುಂಬ ಸ್ಮೂತಾಗಿರುತ್ತೆ ಬ್ಯಾಟರು. ಸೊ ಹಾಗಾಗಿ ನೀವೆಷ್ಟೇ ಗಟ್ಟಿ ಮಾಡಿಕೊಂಡ್ರೂ ಕೂಡ ಸ್ಮೂತಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕೆಳಗಡೆ ತುಪ್ಪನ ಜಾಸ್ತಿ ಹಾಕಬೇಕಾಗುತ್ತೆ ತವಾಗೆ. ಈ ರೀತಿ ಹಾಕಿಬಿಟ್ಟು ಚಿಕ್ಕದಾಗಿ ಕಾಯಿನ್ ಶೇಪಲ್ಲಾದರೂ ಹಾಕ್ಬೋದು, ಇಲ್ಲ ಸ್ವಲ್ಪ ದೊಡ್ಡದಾಗಿರುವಂತಹ ಸೆಟ್ ದೋಸೆ ಟೈಪಲ್ಲಾದರೂ ಹಾಕ್ಬೋದು. ನಾನಿಲ್ಲಿ ಈ ಥರ ಚಿಕ್ಕದು ಹಾಕ್ತಾಯಿದ್ದೀನಿ. ಈ ಥರ ಚಿಕ್ಕದು ಹಾಕಿದ್ರೇ ನನ್ನ ಮಗನಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ತುಪ್ಪನ ಜಾಸ್ತಿ ಹಾಕಿ ಫ್ರೈ ಮಾಡಬೇಕಾಗುತ್ತೆ, ತುಂಬ ಟೇಸ್ಟ್ ಬರುತ್ತೆ ತುಪ್ಪ ಜಾಸ್ತಿ ಹಾಕೋದ್ರಿಂದ. ಮಕ್ಳಿಗೆ ಕೊಡೋದಲ್ವ, ಸ್ವಲ್ಪ ತುಪ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಅಂತ. ನೋಡ್ತಾ ಇರೋದು, ದೊಡ್ಡವರು ಕೂಡ ಮಾಡ್ಕೊಂಡು ತಿನ್ಬೋದು, ಬರೀ ಚಿಕ್ಕ ಮಕ್ಕಳಿಗೆ ಅಂತ ಅಲ್ಲ. ಈ ಥರ ಟರ್ನ್ ಮಾಡಿ ಹಾಕಬೇಕಾಗುತ್ತೆ. ಕಲರ್ ಮಾತ್ರ ಸೂಪರಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಸೊ ಇದಂತೂ ತುಂಬ ಈಸಿ ರೆಸಿಪಿ. ನನಗಂತೂ ನನ್ನ ಮಗ ಏನಾದರೂ ತಿನ್ನಲ್ಲ ಅಂತಂದರೆ ಬನಾನಾ ಇಲ್ಲ ಆ್ಯಪಲ್ ಇದ್ದರೆ ಈ ಥರ ಮಾಡಿಕೊಟ್ಬಿಡ್ತೀನಿ, ತುಂಬ ಈಸಿಯಾಗಿ ಮಾಡಿಕೊಡ್ಬೋದು. ನೋಡ್ತಿರ್ಬೋದು, ಬನಾನಾ ಪ್ಯಾನ್ ಕೇಕು ರೆಡಿ ಆಯ್ತು ಇವಾಗ. ಹಾಗೆ ನಾನು ಮತ್ತೆ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಮತ್ತೆ ಸಂಜೆ ದೇವರಿಗೆಲ್ಲ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಬಾಗಿಲಿಗೂ ಕೂಡ ದೀಪನ ಹಚ್ತಾಯಿದ್ದೀನಿ. ಕಾರ್ತಿಕ ಮಾಸ ಪೂರ್ತಿಯಾಗಿ ನಾವು ಬಾಗಿಲಿಗೆ ದೀಪನ ಇಡ್ತಾ ಇರ್ತೀವಿ. ಹಾಗಾಗಿ ಸಂಜೆ ಸ್ನಾನ ಗಿನ ಎಲ್ಲ ಮಾಡ್ಕೊಂಬಿಟ್ಟು ದೇವ್ರಿಗೂ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಇಲ್ಲಿ ಬಾಗಿಲಿಗೆ ನಾನು ದೀಪನ ಇಡ್ತಾಯಿದ್ದೀನಿ. ಹಾಗೆ ದೇವ್ರ ಪೂಜೆನೂ ಕೂಡ ಕಂಪ್ಲೀಟ್ ಆಗಿದೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಂಗೆ ಖುಷಿ ಆಗುತ್ತೆ ದೀಪ ಹಚ್ಚಿದಾಗ ಬಾಗಿಲಿಗೆ, ಒಂಥರ ಲುಕ್ಕೇ ಒಂಥರ ಪಾಸಿಟಿವ್ ವೈಬ್ ಬರ್ತಾ ಇರುತ್ತೆ. ಹಾಗೆ ಮತ್ತೆ ನಾನು ನೈಟ್ ಕಂಟಿನ್ಯೂ ಮಾಡಲಿಲ್ಲ. ಸೊ ಇದು ಶನಿವಾರದ ಬೆಳಿಗ್ಗೆ ವ್ಲಾಗು. ತಿನ್ಸು. ಇವಾಗ ಬೇಡ, ಮತ್ತೆ ಎಲ್ಲಿಗೆ ಹೋಗ್ತೀಯ? ಏನು ಬೇಕು? ಏನು ಮಾಡ್ತೀಯಾ? ಮಮ್ಮು ತಿನ್ನಿಸ್ತೀಯಾ ಫಿಶ್ಗೆ? ಏನೇನು ಹಾಕಿದೀಯ ಮಮ್ಮು? ಏನು ಮಾಡಿದೀಯ ಮಮ್ಮನ? ಮಮ್ಮು ತಿನ್ನಿಸ್ತಾನಂತೆ. ತಿನ್ಸು. ಹಾಂ, ಬೇಕಂತದಕ್ಕೆ. ಎಲ್ಲಿ ತಗೊಂಡೋಗ್ತೀಯ?
ಕುತ್ಕೊಂತು. ತಿನ್ಸು ಮಮ್ಮು, ತಿನ್ಸು. ಮಮ್ಮು ತಿನ್ಸು ಫಿಶ್ಗೆ. ಬೇಬಿ ಶಾರ್ಕ್ಗೆ ತಿನ್ಸು ಮಮ್ಮು. ತಿನ್ಸು. ಬೆಳಿಗ್ಗೆ ಚೆನ್ನಾಗಿ ಆಟ ಆಡ್ತಾನೆ. ಎದ್ದ ತಕ್ಷಣ ಒಂಥರ ಅವನಿಗೇನೋ ಫುಲ್ ಖುಷಿಯಾಗಿರುತ್ತೆ. ಸುಮ್ಮನೆ ಆಟ ಆಡ್ತಾ ಇರ್ತಾನೆ ಇದೇ ಥರನೇ. ಹಾಗಾಗಿ ಹೊರಗಡೆ ಕುತ್ಕೊಂಡಿರು, ಹಾಲು ಕೊಡ್ತೀನಿ ಅಂತ ಹೇಳಿದೆ. ಹಾಲು ಕೊಡ್ತಾಯಿದ್ದೀನಿ ಅವನಿಗೆ ಇವಾಗ. ಹಾಲು ಬಿಸಿ ಇದ್ದರೆ ಈ ಥರ ನೀರಲ್ಲಿ ಹಾಕ್ಬಿಟ್ಟು ಬೇಗ ಬೇಗ ಆರಿಸ್ಕೊಟ್ಬಿಡ್ಬೇಕು. ಹಾಕು, ಇದರಲ್ಲಿ ಹಾಕು, ಆರುತ್ತೆ, ಬಿಸಿ ಬಿಸಿ ಅಂತಂದು ಹೇಳ್ತಾ ಇರ್ತಾನೆ. ಏನದು ಉಗುರು ಕಟ್ ಮಾಡಿಸ್ಕೊಂತಿದೀಯಾ? ನಿಧಾನಕ್ಕೆ ನೋಡಿ ಕಟ್ ಮಾಡ್ರಿ. ಕಟ್ ಮಾಡ್ತಿಲ್ಲ, ತುದಿ ಮಾತ್ರ ಮಾಡ್ತೀವಿ. ಹೇಯ್, ಏನೋ ನೋಡ್ಕೊಂತಾನೆ ತಡಿಯೋ. ಅವನೇ ಕೈಯಾಗ ಕಿತ್ಕೊಂಡಾಗ ಹೋಗ್ತಾ. ತಡಿ ಎಲ್ಲ ಮಾತಾಡೋಕೆ ಬರುತ್ತಲ್ಲ. ಅದೇ ತಡಿ ಅಂತ. ಅದೊಂದು ಲಾಸ್ಟಿಗೆ ತೆಗಿತೀನಿ. ಖುಷಿ. ಆಯ್ತು, ಕಟ್ ಮಾಡಿಸ್ಕೊಂಡು ನಾನು ಹೋಗ್ಲಾ? ಬಾಯ್. ಹಾಗೆ ತಿಂಡಿಗೆ ಅಂತಂದು ಚಿತ್ರಾನ್ನ ಮಾಡೋಕ್ಕಿಟ್ಟಿದ್ದೆ. ಇವಾಗ ಚಿತ್ರಾನ್ನ ಕಲಿಸ್ಬೇಕಷ್ಟೆ. ಮೊನ್ನೆ ಗುರುವಾರ ಇಡ್ಲಿಗೆ ಅಂತ ಹಾಕಿದ್ನಲ್ವ, ಅದರಲ್ಲಿ ಇದನ್ನು ಉದ್ದಿನಬೇಳೆ ತೆಗೆದಿಟ್ಟಿದ್ದೆ. ನನ್ನ ಮಗಳು ವಡೆ ಬೇಕು ಅಂತಿದ್ಲು. ಆಗಲೇ 2 ಡೇಸ್ ಆಯ್ತದು, ನೆನಪೇ ಆಗಿಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋದು. ವಡೆ ಮಾಡಿಬಿಡೋಣ ಅಂತಂದು ವಡೆ ಮಾಡ್ತಾಯಿದ್ದೀನಿ. ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಇಷ್ಟನ್ನೇ ಹಾಕಿರೋದು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಏನು ಸೋಡಾ ಎಲ್ಲ ಏನೂ ಹಾಕ್ತಾಯಿಲ್ಲ. ಚೆನ್ನಾಗಿ ನೆಂದಿರುತ್ತೆ ಹಿಟ್ಟು. ರುಬ್ಬಿಟ್ಟಿರೋದಲ್ವ, ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಂಗಾಗಿ ಅಕ್ಕಿ ಹಿಟ್ಟು, ಸೋಡಾ ಏನೂ ಹಾಕಲ್ಲ ನಾನು. ಹಾಗೆ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಈ ಥರ ವಡೆ ಮಾಡುವಾಗ ಉದ್ದಿನಬೇಳೆ ಹಿಟ್ಟು ಸ್ವಲ್ಪ ಮೆತ್ತಗಾಗಿಬಿಡುತ್ತಲ್ವ, ಸೊ ಅಂದರೆ ನೀರು ಥರ ಆಗಿಬಿಡುತ್ತೆ. ಹಾಗಾಗಿ ಕೈಯಲ್ಲಿ ರೌಂಡ್ ಮಾಡಿ ಹಾಕೋಕ್ಕಾಗಲ್ಲ. ಈ ಥರ ಲೋಟಾಗೆ ಒಂದು ಬಟ್ಟೆನ ಕಟ್ಕೊಂಡ್ಬಿಟ್ಟು, ತೆಳುವಾದ ಬಟ್ಟೆ ಕಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಬಿಟ್ಟು ಅದ್ರ ಮೇಲೆ ವಡೆ ಹಿಟ್ಟನ್ನು ಹಾಕಿ ಹೋಲ್ ಮಾಡಿ ಈ ಥರ ಎಣ್ಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಿಡಿಯೋದು ಇಲ್ಲ, ಹಾಗೆ ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನಾನು ಹಾಕ್ತಾಯಿದ್ದೀನಿ ಇವಾಗ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ. ಸೊ ನಾನು ಮಾಡೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊಟ್ಟ ಬಟ್ಟ ಎಲ್ಲ ಬರಲ್ಲ. ಆಮೇಲೆ ಅದು ಒಡೆದೋಗೋದು ಆ ಥರ ಎಲ್ಲ ಏನೂ ಆಗಲ್ಲ. ನೋಡ್ತಾರೆ, ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಕೆಳಗಡೆ ಬಟ್ಟೆಗೆ ನೀರು ಹಚ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ನಾವು ವಡೆ ಹಿಟ್ಟನ್ನು ಹಾಕಿ ಶೇಪ್ ಕೊಟ್ಟು ಈ ಥರ ಎಣ್ಣೆಗೆ ಹಾಕ್ಬಿಟ್ರೆ ಆಯಿತು. ವಡೆ ರೆಡಿ ಆಗ್ತಾಯಿದೆ. ನನ್ನ ಮಗ ಅಲ್ಲಿ ಬಂದು ಅಡುಗೆ ಮನೇಲಿ ಕುತ್ಕೊಂಡ ವಡೆ ನೋಡಿಬಿಟ್ಟು, ಮಮ್ಮಿ ವಡೆ ಕೊಡು ಅಂತ ಅಳ್ತಾ ಇದ್ದಾನೆ. ಇನ್ನೂ ರೆಡಿನೂ ಆಗಿಲ್ಲ. ಆಗಲೇ ಮಮ್ಮಿ ಅಂತ ಕೂಗ್ತಾನೆ ಇದನ್ನು ಆಗ್ಲಿಂದ ಕೊಡು ಅಂತ. ತಡಿ ಪುಟ ರೆಡಿ ಆಗಲಿ ಅಂತ ನಾನು ಈ ಥರ ಏನಾದರೂ ಮಾಡ್ತಾಯಿದ್ದೀನಿ ಅಂದರೆ ಫಸ್ಟು ಬಂದು ಅಡುಗೆ ಮನೇಲಿ ಕುತ್ಕೊಂಡ್ಬಿಡ್ತಾನೆ. ಪೇಷನ್ಸೇ ಇರಲ್ಲ. ಫಸ್ಟು ತಿನ್ನಬೇಕು. ಹೋಟೆಲ್ಗೆ ಹೋದರೂ ಅಷ್ಟೇ, ಫಸ್ಟು ವಡೆನೇ ಕೇಳ್ತಾನೆ. ಅಲ್ಲೇನಾದರೂ ಇದು ಫೋಟೋ ಏನಾದರೂ ಇದ್ದರೆ ಫಸ್ಟ್ ವಡ ಹಿಂಗೆ ತೋರಿಸ್ತಾ ಇರ್ತಾನೆ. ಇವಾಗೆಲ್ಲ ಗೊತ್ತಾಗುತ್ತಲ್ಲ, ಹಾಗಾಗಿ ಫಸ್ಟು ವಡೆನೇ ಕೇಳೋದು. ಮನೇಲಿ ವಡೆ ಮಾಡಿದೆ ಅಂತಂದರೆ ಒಂದು 2ರಿಂದ 3 ಅಂತೂ ಪಕ್ಕ ತಿಂತಾನೆ. ಇಷ್ಟ ಅವನಿಗೆ, ಹಾಗೆ ನನ್ನ ಮಗಳಿಗೂ ಇಷ್ಟ. ಸೊ ವಡೆ ಕೂಡ ರೆಡಿ ಆಯ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಈರುಳ್ಳಿ ಹಾಕಿರೋದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ನಾನು ಈರುಳ್ಳಿ ಹಾಕಿ ಮಾಡಿದ್ದು. ಯಾವಾಗಲೂ ಹಾಕ್ತಾ ಇರಲಿಲ್ಲ ಈರುಳ್ಳಿನ. ಸೊ ನೋಡೋಣ ಅಂತ ಟ್ರೈ ಮಾಡಿದೆ. ಇಲ್ಲ ನೋಡ್ತಾ ಇರ್ಬೋದು ಇಷ್ಟು ವಡೆ ರೆಡಿ ಆಗಿದೆ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಮಾಡ್ದೆ ವಡೆನ. ಹಾಗೆ ನನ್ನ ಹಸ್ಬೆಂಡ್ಗೂ ಬ್ರೇಕ್ಫಾಸ್ಟನ್ನು ಹಾಕ್ಕೊಟ್ಟು ಆಫೀಸಿಗೆ ಕಳಿಸಿದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.